ಸ್ನೇಹಿತರೆ ನಮಸ್ಕಾರ, ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ಮೈಕ್ರೋ ಸ್ಟ್ರಾಟಜಿ ಕಂಪನಿಯವರು ನಿನ್ನೆ ಸೆಪ್ಟೆಂಬರ್ 13, 2024 ಹೆಚ್ಚುವರಿಯಾಗಿ 18,300 ಬಿಟ್ಕಾಯಿನ್ ಅನ್ನು ಖರೀದಿ ಮಾಡಿದ್ದಾರೆ. ಇದರಿಂದ ಅವರಿಗೆ ಓವರ್ ಆಲ್ ಬಿಟ್ಕಾಯಿನ್ ಈಲ್ಡ್ ಅಲ್ಲಿ 4.4% ಅಷ್ಟು ರಿಟರ್ನ್ ಬಂದಿದೆ ಆಸ್ ಆಫ್ Q3 2024 ಅಲ್ಲಿ. ಮತ್ತು ಇಯರ್ ಟು ಡೇಟ್ ರಿಟರ್ನ್ ನೋಡೋದಾದ್ರೆ 17% ಬಂದಿದೆ. ಒಟ್ಟಾರೆಯಾಗಿ ಮೈಕ್ರೋ ಸ್ಟ್ರಾಟಜಿ ಹತ್ರ ಇದುವರೆಗೂ ಇರ್ತಕ್ಕಂಥ ಟೋಟಲ್ ಬಿಟ್ಕಾಯಿನ್ 2,44,800 ಬಿಟ್ಕಾಯಿನ್. ನೀವು ಕೂಡ ಮೈಕ್ರೋ ಸ್ಟ್ರಾಟಜಿ ಕಂಪನಿಯ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಒಂದು ಪ್ರೆಸ್ ರಿಲೀಸ್ ನೋಡಬಹುದು. ಜೊತೆಗೆ ಇಲ್ಲೊಂದು PDF ವರ್ಷನ್ ಕೂಡ ಹಾಕಿದ್ದಾರೆ, ಅದನ್ನ ನಾನು ಡೌನ್ಲೋಡ್ ಮಾಡಿದ್ದೀನಿ. ಇದು ಅಮೆರಿಕದ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಕಮಿಷನ್ಗೆ ಮೈಕ್ರೋ ಸ್ಟ್ರಾಟಜಿ ಕಂಪನಿಯವರು ಮಾಡಿರ್ತಕ್ಕಂಥ ಫೈಲಿಂಗ್ಸ್. ಇದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಕ್ವಾರ್ಟರ್ ಟು ಡೇಟ್ ಬಂದಿರತಕ್ಕಂಥ ಈಲ್ಡ್ 4.4%, ಇಯರ್ ಟು ಡೇಟ್ ಬಂದಿರತಕ್ಕಂತಹ ರಿಟರ್ನ್ಸ್ ಏನು ಅಂದ್ರೆ 17%. ಮೈಕ್ರೋ ಸ್ಟ್ರಾಟಜಿ ಕಂಪನಿಯ ಷೇರು ಬೆಲೆ ಎಷ್ಟಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿನಕ್ಕೆ $141 ಇದೆ. ಮೈಕ್ರೋ ಸ್ಟ್ರಾಟಜಿ ಕಂಪನಿಯವರು ಬಿಟ್ಕಾಯಿನ್ ಸ್ಟ್ಯಾಂಡರ್ಡ್ ಗೆ ಬಂದಿರೋದು 2020ರಿಂದ. ನೀವು ನೋಡಬಹುದು 2020ರಿಂದ ಬಿಟ್ಕಾಯಿನ್ ಬೆಲೆ ಜಾಸ್ತಿ ಹೋದಂತ ಸಂದರ್ಭದಲ್ಲೆಲ್ಲ ಮೈಕ್ರೋ ಸ್ಟ್ರಾಟಜಿ ಕಂಪನಿಯ ಷೇರು ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕೆಂತಂದ್ರೆ ಇವರು ಬಿಟ್ಕಾಯಿನ್ ಅನ್ನ ತಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸಿದ್ದಾರೆ. ಯಾವಾಗ .com ಬಬಲ್ ಆಯ್ತು, ಕಾಂಪಿಟೇಟರ್ಸ್ ವಿರುದ್ಧ ನಿಲ್ಲೋದಕ್ಕೆ ಸಾಧ್ಯ ಆಗದಿರೋದ್ರಿಂದ ಮೈಕ್ರೋ ಸ್ಟ್ರಾಟಜಿ ಕಂಪನಿಯ ಷೇರು ಬೆಲೆ ಆಲ್ಮೋಸ್ಟ್ 90% ಗಿಂತ ಜಾಸ್ತಿ ಕೂಡ ಕಮ್ಮಿ ಆಗಿತ್ತು. ಆದ್ರೆ 2020ರಲ್ಲಿ ಯಾವಾಗ ಇವರು ಬಿಟ್ಕಾಯಿನ್ ಸ್ಟ್ಯಾಂಡರ್ಡ್ ಗೆ ಎಂಟ್ರಿ ಆದ್ರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಇವರ ಷೇರು ಬೆಲೆ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಈಗ ಇವರ ಹತ್ರ ಬಿಟ್ಕಾಯಿನ್ ಇದೆ. ಮೈಕ್ರೋ ಸ್ಟ್ರಾಟಜಿ ಕಂಪನಿಯವರು 2020ರಿಂದ ಬಿಟ್ಕಾಯಿನ್ ಸ್ಟ್ಯಾಂಡರ್ಡ್ ಗೆ ಬಂದ ಮೇಲೆ ಎವ್ರಿ ಕ್ವಾರ್ಟರ್ ಅವರು ಬಿಟ್ಕಾಯಿನ್ ಅನ್ನು ಖರೀದಿ ಮಾಡ್ತಾನೆ ಬಂದಿದ್ದಾರೆ. ಆಸ್ ಆಫ್ ಸೆಪ್ಟೆಂಬರ್ 13, 2024 ಇವರ ಹತ್ರ ಇರ್ತಕ್ಕಂಥ ಒಟ್ಟು ಬಿಟ್ಕಾಯಿನ್ 2,44,800 ಬಿಟ್ಕಾಯಿನ್. ಜಗತ್ನಲ್ಲಿ ಇರ್ತಕ್ಕಂಥದ್ದು 21 ಮಿಲಿಯನ್ ಬಿಟ್ಕಾಯಿನ್ ಮಾತ್ರ, ಅಂದ್ರೆ 2,10,00,000 ಬಿಟ್ಕಾಯಿನ್ ಮಾತ್ರ ಇರೋದು. ಅದರಲ್ಲಿ ಇವರ ಹತ್ರನೇ 2,44,800 ಬಿಟ್ಕಾಯಿನ್ ಇದೆ. ಅಂದ್ರೆ 1.2% ಆಫ್ ದ ಟೋಟಲ್ ಬಿಟ್ಕಾಯಿನ್ ಸಪ್ಲೈ ಇವತ್ತು ಮೈಕ್ರೋ ಸ್ಟ್ರಾಟಜಿ ಕಂಪನಿ ಹತ್ರ ಇದೆ. ಇವರ ಬಿಟ್ಕಾಯಿನ್ ಸ್ಟ್ರಾಟಜಿ ಏನು ಅಂತಂದ್ರೆ ಆಸ್ ಮಚ್ ಆಸ್ ಬಿಟ್ಕಾಯಿನ್ ನ ಹೋಲ್ಡ್ ಮಾಡುವಂತದ್ದು. ಮೈಕ್ರೋ ಸ್ಟ್ರಾಟಜಿ ಕಂಪನಿಯ ಚೇರ್ಮನ್ ಅಧಿಕೃತವಾಗಿ ಹೇಳಿದ್ದಾರೆ, ಮೈಕಲ್ ಸೇಲರ್ ಅವರು, ಇವರಿಗೆ ಯಾವುದೇ ರೀತಿ ಒಂದು ಬಿಟ್ಕಾಯಿನ್ ಅನ್ನು ಕೂಡ ಸೆಲ್ ಮಾಡುವಂತಹ ಪ್ಲಾನೇ ಇಲ್ಲ. ಸೇಲರ್ ಅವರ ನಿರ್ಧಾರದಿಂದ ಮೈಕ್ರೋ ಸ್ಟ್ರಾಟಜಿ ಕಂಪನಿ ಬಿಟ್ಕಾಯಿನ್ ಸ್ಟ್ಯಾಂಡರ್ಡ್ ಗೆ ಬಂತು. ಈಗ ಅವರ ಶೇರ್ ಬೆಲೆ ಕೂಡ ಹೆವಿಲಿ ಪ್ರಾಫಿಟ್ ಅಲ್ಲಿ ನಡೀತಾ ಇದೆ. ಇವರ ಒಟ್ಟಾರೆಯಾಗಿ ಅನ್ರಿಯಲೈಸ್ ಪ್ರಾಫಿಟ್ ನೋಡೋದಾದ್ರೆ ಇವರು ಬಿಟ್ಕಾಯಿನ್ ಸ್ಟ್ಯಾಂಡರ್ಡ್ ಗೆ ಬಂದಾಗಿಂದ ಇಲ್ಲಿ ನಮಗೆ ಗೂಗಲ್ ಅಲ್ಲಿ ಡೇಟಾ ಸಿಗ್ತಾ ಇರ್ತಕ್ಕಂಥದ್ದು ಆಸ್ ಆಫ್ August 10, 2024. ನಾವಿರ್ತಕ್ಕಂಥದ್ದು September 13, 2024. August 10, 2024 ಮಾಹಿತಿನ ನೋಡೋದಾದ್ರೆ ಮೈಕ್ರೋ ಸ್ಟ್ರಾಟಜಿ ಕಂಪನಿ ಹತ್ರ ಅಲ್ಲಿವರೆಗೂ ಇದ್ದಂತ ಬಿಟ್ಕಾಯಿನ್ 2,26,500 ಬಿಟ್ಕಾಯಿನ್. ಈಗ ಅದು ಇನ್ಕ್ರೀಸ್ ಆಗಿದೆ, ಯಾಕಂದ್ರೆ ಎವ್ರಿ ಕ್ವಾರ್ಟರ್ ಇವರು ಬಿಟ್ಕಾಯಿನ್ ಅನ್ನ ಖರೀದಿ ಮಾಡಿದ್ದಾರೆ. August 10, 2024 ಗೆನೆ ಇವರ ಒಟ್ಟಾರೆಯಾಗಿ ಅನ್ರಿಯಲೈಸ್ಡ್ ಪ್ರಾಫಿಟ್ ಕಮ್ಸ್ ಅರೌಂಡ್ $5.39 billion. $5.39 billion ಅಂತಂದ್ರೆ 45,000 ಚಿಲ್ಲರೆ ಕೋಟಿ. ಓಕೆನಾ, 45,000 ಕೋಟಿಗಿಂತ ಹೆಚ್ಚುವರಿಯಾಗಿ ಇವರು ಪ್ರಾಫಿಟ್ ಅಲ್ಲಿ ಬಂದಿದ್ದಾರೆ. ಸೊ ಇಟ್ಸ್ ಅ ಕಾಮನ್ ಸೆನ್ಸ್ ಅಲ್ವಾ? ಯಾರೆಲ್ಲ ಬಿಟ್ಕಾಯಿನ್ ಅನ್ನ ಖರೀದಿ ಮಾಡಿ ಸೆಲ್ಫ್ ಕಸ್ಟಡಿಗೆ ತಗೊಂಡಿದ್ದಾರೆ ಅವ್ರ ಬಿಟ್ಕಾಯಿನ್ ಅವ್ರ ಹತ್ರನೇ ಇದೆ. ಬಿಟ್ಕಾಯಿನ್ ಬೆಲೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಬಿಟ್ಕಾಯಿನ್ ಇನ್ ದ ಡಿನಾಮಿನೇಷನ್ ಆಫ್ US ಡಾಲರ್ ಅಥವಾ ಇಂಡಿಯನ್ ರುಪಿ ಆಗಿರ್ಬೋದು, ಬೇರೆ ಯಾವುದೇ ಕರೆನ್ಸಿ ತಗೊಂಡ್ಬೋದು, ಎಲ್ಲರೂ ಕೂಡ ಪ್ರಾಫಿಟ್ ಅಲ್ಲಿ ಇದ್ದಾರೆ. ನಾನು ಕೂಡ ಪ್ರಾಫಿಟ್ ಅಲ್ಲಿ ಇದ್ದೀನಿ. ನನ್ನ ಜೊತೆ ಹಲವಾರು ಬಿಟ್ಕಾಯಿನ್ ಪ್ರಾಫಿಟ್ ಅಲ್ಲಿ ಇದ್ದಾರೆ. ಮೈಕ್ರೋ ಸ್ಟ್ರಾಟಜಿ ಕಂಪನಿ ಕೂಡ ಪ್ರಾಫಿಟ್ ಅಲ್ಲಿ ಇದೆ. ಎಲ್ ಸಾಲ್ವಡಾರ್ ದೇಶ ಕೂಡ ಪ್ರಾಫಿಟ್ ಅಲ್ಲಿ ಇದೆ. ಇನ್ಫ್ಯಾಕ್ಟ್ 96% ಗಿಂತ ಹೆಚ್ಚಿನ ಜನ ಯಾರೆಲ್ಲ ಬಿಟ್ಕಾಯಿನ್ ಅನ್ನ ಓದಿ ಬಿಟ್ಕಾಯಿನ್ ಅನ್ನ ಖರೀದಿ ಮಾಡಿ ಬಿಟ್ಕಾಯಿನ್ ಅನ್ನ ಸೆಲ್ಫ್ ಕಸ್ಟಡಿ ತಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಪ್ರಾಫಿಟ್ ಅಲ್ಲಿ ಇದ್ದಾರೆ. ನಾನು ನನ್ನ ವಿಡಿಯೋಸ್ ಅಲ್ಲಿ ಹೇಳ್ತಿರೋ ಹಾಗೆ ಬಿಟ್ಕಾಯಿನ್ ಸ್ಟ್ರಾಟಜಿ ಇಸ್ ವೆರಿ ಸಿಂಪಲ್. ಮೊದಲನೇದು ಬಿಟ್ಕಾಯಿನ್ ಓದಬೇಕು, ಎರಡನೇದು ಬಿಟ್ಕಾಯಿನ್ ಓದಿ ನಿಮಗೆ ಅದು ಕನ್ವಿನ್ಸ್ ಆದ್ರೆ ಬಿಟ್ಕಾಯಿನ್ ಅನ್ನ ಖರೀದಿ ಮಾಡಬೇಕು, ಬಿಟ್ಕಾಯಿನ್ ಅನ್ನು ಸೆಲ್ಫ್ ಕಸ್ಟಡಿಗೆ ತಗೊಳ್ಬೇಕು ಮತ್ತು ತಾಳ್ಮೆಯಿಂದ ವೇಟ್ ಮಾಡಬೇಕು. ಬಿಟ್ಕಾಯಿನ್ ಆಸ್ ಅ ನೇಚರ್ ಇಸ್ ಡಿಸೈನ್ ಟು ಗೋ ಅಪ್ ಇನ್ ಇಟ್ಸ್ ವ್ಯಾಲ್ಯೂ ಎಗೇನ್ಸ್ಟ್ US ಡಾಲರ್, ಇಂಡಿಯನ್ ರುಪಿ ಅಥವಾ ಯಾವುದೇ ದೇಶದ ಕರೆನ್ಸಿ ವಿರುದ್ಧ ಬಿಟ್ಕಾಯಿನ್ ಬೆಲೆ ಜಾಸ್ತಿ ಹೋಗ್ತಾನೆ ಇರುತ್ತೆ. ಇದೇ ಬಿಟ್ಕಾಯಿನ್ ಸ್ಟ್ರಾಟಜಿ. ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಅಥವಾ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ವಿಡಿಯೋದ ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ಅದನ್ನ ಚೆಕ್ ಮಾಡಿ ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು.